ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಟು ಆಲ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಈ ವಿಡಿಯೋ ಫಸ್ಟ್ ಇಯರ್ ಪ್ಯಾರಾಮೆಡಿಕಲ್, ಸೆಕೆಂಡ್ ಇಯರ್ ಪ್ಯಾರಾಮೆಡಿಕಲ್ ಮತ್ತು ಥರ್ಡ್ ಇಯರ್ ಪ್ಯಾರಾಮೆಡಿಕಲ್ನಲ್ಲಿ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಇರುವಂಥದ್ದು. ಯಾಕಂದರೆ ಅವರುಗಳಿಗೆ ಈಗ ಎಕ್ಸಾಮ್ ತಯಾರಿ ಮಾಡ್ಕೊತಾ ಇದ್ದಾರೆ. ಸೊ ಅವರುಗಳಿಗೆ ಆ್ಯನ್ಯುವಲ್ ಎಕ್ಸಾಮಿನೇಷನ್ಸ್ ಅನೌನ್ಸ್ಮೆಂಟ್ ಆಗಲಿದೆ. ಅದಕ್ಕೆ ಸಂಬಂಧಿಸಿದಂತೆ ನಾನು ಒಂದು ವಿಡಿಯೋನು ಕೂಡ ನಿಮಗೆ ಮಾಡಿ ಹಾಕಿದ್ದೀನಿ, ಸ್ಪಷ್ಟತೆಯನ್ನು ಕೂಡ ಕೊಟ್ಟಿದ್ದೀನಿ. ಆದರೂ ಕೂಡ ನಮ್ಮ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ಓದೋದಕ್ಕಿಂತ ಜಾಸ್ತಿ ಎಕ್ಸಾಮ್ ಮೇಲೆ ತುಂಬ ಕಾನ್ಸಂಟ್ರೇಟ್ ಕೊಡ್ತಾರೆ. ಸೊ ಹೀಗಾಗಿ ಅವರು ಇವ್ರ ಹತ್ರ ಕೇಳ್ತಿರ್ತಾರೆ. ಆಮೇಲೆ ನಮ್ಮಲ್ಲಿ ಕೂಡ ಪ್ಯಾರಾಮೆಡಿಕಲ್ದಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ಸೈಂಟಿಸ್ಟ್ ಆಗಿರ್ತಾರೆ, ಓದಿ ಸೈಂಟಿಸ್ಟ್ ಆಗಿರ್ತಾರೆ. ಅವರುಗಳ ಒಂದು ಮಾತುಗಳನ್ನು ಕೇಳಿಕೊಂಡು ವಿದ್ಯಾರ್ಥಿಗಳು ನನಗೆ ಕಾಮೆಂಟ್ ಹಾಕಿರುವಂಥದ್ದು. ಸೊ ನಾನು ಟೆಲಿಗ್ರಾಮಲ್ಲಿ ಕೂಡ ಸುಮಾರು ನೋಡ್ತಿರ್ತೀನಿ. ಜೊತೆಗೆ ನಾನು ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ನಾನು ಅಡ್ಡಾಡಬೇಕಾದ್ರೂ ಕೂಡ ನನಗೆ ಕೇಳ್ತಿರ್ತಾರೆ, ಸರ್ ಎಕ್ಸಾಮ್ ಯಾವಾಗ ಅಂತ ಹೇಳಿ, ಏನಾದ್ರು ಮಾಹಿತಿ ಇದೆಯಾ ಹೇಳ್ರಿ ಅಂಥೇಳಿ. ಸೊ ಅವರು ನನಗೆ ಹೇಳ್ತಿರ್ತಾರೆ ಉಲ್ಟಾ ಏನಂತಂದರೆ, ಸರ್ ಹಿಂಗಿಲ್ಲ, ನಮ್ಮ ಕಾಲೇಜಲ್ಲಿ ಮುಂದಿನ ತಿಂಗಳ ಎಕ್ಸಾಮ್ ಅಂತೆ ಅಂತ ಒಂದು ಇವತ್ತು ಕೂಡ ಯಾರೋ ಹೇಳಿದರು. ಮತ್ತು ಜೊತೆಗೆ ಇವತ್ತು ಒಂದು ಕಾಮೆಂಟನ್ನು ಕೂಡ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇದ್ರೆ ಒಂದು ಕಾಮೆಂಟ್ ಇದೆ. ಓಕೆ ಸರ್, ಕಾಲೇಜಲ್ಲಿ ಅಕ್ಟೋಬರ್ ಸೆಕೆಂಡ್ ವೀಕಲ್ಲಿ ಫೈನಲ್ ಎಕ್ಸಾಮ್ ಅಂತಿದ್ದಾರೆ, ನಿಜಾನಾ ಅಂತ ಈ ಒಂದು ವಿದ್ಯಾರ್ಥಿ ನಮ್ಗೆ ಕೇಳ್ತಾ ಇರುವಂಥದ್ದು. ಹುಡುಕೊಂತ ಹೋದರೆ ಇಂಥವು ಸಿಕ್ಕಾಪಟ್ಟೆ ಸಿಗ್ತವೆ. ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರೋದು ಏನಂತಂದರೆ, ಒಂದು ವಿದ್ಯಾರ್ಥಿಗಳು ಓದಲಿ ಅಂತೇಳಿ ಹೇಳ್ತಾರೆ, ಇನ್ನೊಂದು ಫೀಸ್ ವಸೂಲಿ ಮಾಡಲಿಕ್ಕೆ ಒಂದು ಕಾರಣದಿಂದ ಏನು ಹೇಳ್ತಾರೆ, ಮುಂದಿನ ತಿಂಗಳ ಎಕ್ಸಾಮ್ ಇದೆ, ಫೀಸ್ ಕೊಡ್ರಿ ಅಂತೇಳಿ ಕೇಳಲಿಕ್ಕೆ ಒಂದು ಕಾರಣ ಹೇಳ್ಬೋದು ಕಾಲೇಜಿಂದ. ಇನ್ನೊಂದು ಏನಂದರೆ, ವಿದ್ಯಾರ್ಥಿಗಳು ಓದ್ತಾ ಇರೋದಿಲ್ಲ, ಹೀಗಾಗಿ ಮುಂದಿನ ತಿಂಗಳ ಎಕ್ಸಾಮ್ ನಿಮಗೆ ನೋಡಿ ಅಕ್ಟೋಬರ್ ಸೆಕೆಂಡ್ ವೀಕಲ್ಲಿ ಫೈನಲ್ ಎಕ್ಸಾಮ್ ಅಂತಿದ್ದಾರೆ, ನಿಜಾನ ಅಂತ ಕೇಳ್ತಾ ಇದ್ದಾರೆ ಅವರು. ಓಕೆ, ಇದರ ಬಗ್ಗೆ ನಾನು ಸ್ಪಷ್ಟತೆಯೂ ಕೂಡ ಕೊಟ್ಟಿದ್ದೇನೆ. ಆದರೂ ಕೂಡ ಇನ್ನೊಂದು ಸಲ ನಿಮಗೆ ರಿಮೈಂಡರ್ ಮಾಡ್ತೀನಿ. ಇನ್ ಕೇಸ್ ಆಫ್ ಸೆಕೆಂಡ್ ವೀಕಲ್ಲಿ ಎಕ್ಸಾಮ್ ನಿಮ್ಮ ಕಾಲೇಜಿನ ಪ್ರಕಾರ, ನಾನು ನಿಮ್ಮ ಕಾಲೇಜಿನ ಪ್ರಕಾರ ಬರ್ತೇನೆ. ಇನ್ ಕೇಸ್ ಆಫ್ ಕಾಲೇಜಿನ ಪ್ರಕಾರ ಸೆಕೆಂಡ್ ವೀಕಲ್ಲಿ ಎಕ್ಸಾಮ್ನೇ ಅನೌನ್ಸ್ಮೆಂಟ್ ಆಗೋಂಗಿದ್ದಿದ್ರೆ, ಇನ್ನು ಎಷ್ಟು ದಿನ ಇದೆ ಸೆಕೆಂಡ್ ವೀಕು ಅಕ್ಟೋಬರ್ದು, ಇನ್ನೆಷ್ಟು ವೀಕ್ ಇದೆ, ಇದು ಸೆಕೆಂಡ್ ವೀಕ್ ರನ್ನಿಂಗ್ ಆಗ್ತಾ ಇದೆ. ಇನ್ನೊಂದು ವೀಕ್ ಆದರೆ ಒಂದು ತಿಂಗಳು ಮುಗಿತಿಲ್ಲಿಗೆ. ಸೊ ಇನ್ನೊಂದು ಹಬ್ಬ ಅಂದರೆ ಒಂದು 15 ಡೇಸ್. ಸೊ 15 ಡೇಸ್ ಆದರೂ ಕೂಡ ಇನ್ನೂವರೆಗೆ ನಿಮಗೆ ಎಕ್ಸಾಮ್ ಫಾರ್ಮ್ ಅನೌನ್ಸ್ಮೆಂಟ್ ಆಗಿಲ್ಲ. ಮಿನಿಮಮ್ ಎಕ್ಸಾಮ್ ಫಾರ್ಮ್ ಫಿಲ್ ಮಾಡಬೇಕಂತಂದರೆ 10 ಡೇಸ್ ಆದರೂ ಬೇಕು, ಹೌದಾ? ಆಮೇಲೆ ವಿತ್ ಪೆನಾಲ್ಟಿ ಜೊತೆಗೆ 1 ವಾರ, ಅಂದರೆ ಮಿನಿಮಮ್ 15 ಡೇಸ್ ಬೇಕು. ಸೊ ಎಕ್ಸಾಮ್ ಫಾರ್ಮನ್ನು ಫಿಲ್ ಮಾಡಲಿಕ್ಕೆ 15 ಡೇಸ್ ಬೇಕು, ಓಕೆನಾ? ಆಮೇಲೆ ನಿಮ್ಮ ಹಾಲ್ ಟಿಕೆಟು, ಎಕ್ಸಾಮ್ ಸೆಂಟರ್ಗಳನ್ನು ಡಿಸೈಡ್ ಮಾಡಲಿಕ್ಕೆ ಒಂದು 15 ಡೇಸ್ ಬೇಕು, ಓಕೆ? ಸೊ ಅದಾದಮೇಲೆ ನಿಮ್ಮ ಅದಾದಮೇಲೆ ಏನಂತಂದರೆ ಟೈಮ್ ಟೇಬಲ್ ಯಾವಾಗ ಬಿಡಬೇಕು, ಟೈಮ್ ಟೇಬಲ್ ಒಂದು ಬೇಕಲ್ಲ. ಸೊ ಟೈಮ್ ಟೇಬಲನ್ನು ಕೂಡ ಬಿಡಲಿಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕಲ್ಲ. ನಿಮ್ಮ ಕಾಲೇಜಿನ ಲೆಕ್ಕಾಚಾರ ಪ್ರಕಾರ ಮಿನಿಮಮ್ 1 ತಿಂಗಳಾದರೂ ಬೇಕಾಗುತ್ತೆ. 1 ತಿಂಗಳದ ಟೈಮನ್ನು ಒಂದು 10 ಡೇಸಲ್ಲಿ ಮಾಡ್ತಾರಪ್ಪ ಅಂತಂದರೆ ನಮ್ಮ ಪ್ಯಾರಾಮೆಡಿಕಲ್ ಬೋರ್ಡು ದೊಡ್ಡ ಗ್ರೇಟ್ ಅಂತ ಕೂಡ ಒಪ್ಕೋಬೋದು. ಸೊ ಹೀಗಾಗಿ ನಾನು ಸ್ಪಷ್ಟತೆ ಕೊಡ್ತಾ ಇರೋದು ಏನಂತಂದರೆ, ಇವೆಲ್ಲಗಳು ಟೆಕ್ನಿಕಲ್ ಪ್ರಾಬ್ಲಮ್ ನೋಡ್ಕೊಂಡಿದ್ರೆ ಅಕ್ಟೋಬರಲ್ಲಿ ಎಕ್ಸಾಮ್ ಆಗೋದಿಲ್ಲ. 2ನೇ ವಾರದಲ್ಲಿ ಎಕ್ಸಾಮ್ ಫಾರ್ಮ್ ಬರ್ಬೋದು. ನೀವೇನಾದರೂ ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅನಿಸುತ್ತೆ. ಸೆಕೆಂಡ್ ವೀಕಲ್ಲಿ ಫೈನಲ್ ಎಕ್ಸಾಮ್ ಅಲ್ಲದು, ಸೆಕೆಂಡ್ ವೀಕ್, ಮುಂದಿನ ತಿಂಗಳು ಸೆಕೆಂಡ್ ವೀಕ್ ಒಳಗಡೆ ಫೈನಲ್ ಎಕ್ಸಾಮಿನ ಏನು ಫಾರ್ಮ್ ಬರುತ್ತೆ, ಎಕ್ಸಾಮ್ ಫಾರ್ಮ್ ಫಿಲ್ಲಿಂಗ್ ಬರುತ್ತೆ ಅಂತ ಹೇಳಿರಬೇಕು. ಅದನ್ನು ಕ್ಲಾರಿಫೈ ಮಾಡ್ಕೊಳ್ರಿ. ಆದರೂ ಕೂಡ ಇನ್ನೊಂದು ಸಲ ರಿಪೀಟ್ ಮಾಡ್ತಾ ಇದ್ದೀನಿ, ಇನ್ನೂ ಟೈಮ್ ಇದೆ. ಯಾರೆಲ್ಲ ವಿದ್ಯಾರ್ಥಿಗಳು ಇನ್ನೂವರೆಗೂ ಕೂಡ ಸ್ಟಡಿ ಮಾಡಿಲ್ಲ, ಸೊ ನಿಮಗೆ ನವಂಬರ್ ತನಕ ಟೈಮ್ ಇದೆ. ನವಂಬರ್ ತನಕ ಚೆನ್ನಾಗಿ ಓದಿಕೊಳ್ಳ್ರಿ, ಓಕೆ? ಅಥವಾ ಎಕ್ಸಾಮ್ ಫಾರ್ಮ್ 1ನೇ ತಾರೀಕಿಂದ ಬಂದರೂ ಕೂಡ ನಿಮಗೆ ಈ ಮಂತ್ ಕೊನೆಯ ವಾರದಲ್ಲಿ, ಅಂದರೆ ಅಕ್ಟೋಬರ್ ಕೊನೆಯ ವಾರದಲ್ಲಿ ಏನಾದರೂ ಎಕ್ಸಾಮ್ 4 ದಿನ ಆಗ್ಬೋದು. ಇಲ್ಲಪ್ಪ ಅಂತಂದರೆ ನನ್ನ ಪ್ರಕಾರ 100% ನವಂಬರಲ್ಲೇ ಆಗುತ್ತೆ. ಬಟ್ ಕಾದು ನೋಡೋಣ, ನಾನು ಬೋರ್ಡನೂ ಅಲ್ಲ, ಓಕೆ? ಬಟ್ ಪದೇ ಕ್ವಶನ್ಸ್ಗಳನ್ನು ಇದ್ರ ಮೇಲೆ ಕೆಳಕ್ಕೆ ಹೋಗ್ಬಿಡ್ರಿ ನಿಮ್ಮ ಮೇಲಿಂದ.